ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತೊಂದು ಬಹುದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. ಯಾವುದೇ ಕೆಲಸ ಆಗಬೇಕು ಅಂದ್ರೂ ಕಮಿಷನ್ ಕೊಡ್ಲೇಬೇಕು ಈ ಸರ್ಕಾರದಲ್ಲಿ. ಈ ಹಿಂದೆ ಬಿಜೆಪಿ ವಿರುದ್ಧವೂ ಕೂಡ ಕಮಿಷನ್ ಆರೋಪವನ್ನ ಇದೇ ಕಾಂಗ್ರೆಸ್ ಮಾಡಿತ್ತು. ಈಗ ಅದೇ ಕಾಂಗ್ರೆಸ್ ವಿರುದ್ಧ ಗುತ್ತಿಗೆದಾರರು ಕಮಿಷನ್ ಆರೋಪ ಮಾಡ್ತಾ ಇದ್ದಾರೆ. ಯಾವುದೇ ಕೆಲಸ ಆಗಬೇಕು ಅಂದ್ರೂ ಇಷ್ಟಿಷ್ಟು ಪರ್ಸೆಂಟೇಜ್ ಅಂತ ಕಮಿಷನ್ ಫಿಕ್ಸ್ ಅಂತೆ. ಕಳೆದ ಸರ್ಕಾರಕ್ಕಿಂತಲೂ ಹೆಚ್ಚಿನ ಪರ್ಸೆಂಟೇಜ್ ಈ ಸರ್ಕಾರದಲ್ಲಿ ಡಿಮ್ಯಾಂಡ್ ಇದೆ. ಹಣ ಬಿಡುಗಡೆ ಮಾಡಿ ಅಂದ್ರೆ ಪರ್ಸೆಂಟೇಜ್ ಕೇಳ್ತಾರೆ. ಸರ್ಕಾರದ ಕಮಿಷನ್ ದಂಧೆ ವಿರುದ್ಧ ಈ ರೀತಿಯಾಗಿ ಈಗ ಗುತ್ತಿಗೆದಾರರು ಬಹಳ ದೊಡ್ಡ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಮಾರ್ಚ್ 5ಕ್ಕೆ ರಾಜ್ಯಾದ್ಯಂತ ಕೆಲಸವನ್ನ ಸ್ಥಗಿತಗೊಳಿಸಿ ಮುಷ್ಕರ ಅಥವಾ ಪ್ರತಿಭಟನೆ ಮಾಡ್ತೀವಿ ಅಂತ ಇದ್ದಾರೆ. ಫೆಬ್ರವರಿ ಅಂತ್ಯದವರೆಗೂ ಕೂಡ ಸರ್ಕಾರಕ್ಕೆ ಗುತ್ತಿಗೆದಾರರು ಡೆಡ್ಲೈನ್ ಕೊಟ್ಟಿದ್ದಾರೆ. ಸೊ ಅಷ್ಟರೊಳಗೆ ಫೆಬ್ರವರಿ ಅಂತ್ಯದೊಳಗೆ ನೀವು ಇತ್ಯರ್ಥ ಮಾಡಲಿಲ್ಲ ಅಂದ್ರೆ ಮಾರ್ಚ್ ಇಂದ ನಾವು ಕೆಲಸವನ್ನ ಸ್ಟಾಪ್ ಮಾಡಿ ಮುಷ್ಕರ ಮಾಡ್ತೀವಿ ಅಂತ. ಈಗ ಬಿಜೆಪಿಗೆ ಈ ಕಳೆದ ಎಲೆಕ್ಷನ್ ಬಹಳ ದೊಡ್ಡ ಹಿನ್ನಡೆ ಆಗೋಕ್ಕೆ ಕಾರಣವೇ ಈ ಪರ್ಸೆಂಟೇಜ್ ಅನ್ನುವ ಆರೋಪ. 40% ಅನ್ನುವಂತಹ ಒಂದು ಒಳ್ಳೆ ವೆಪನ್ ಅನ್ನ ಕಾಂಗ್ರೆಸ್ ಕೈಗೆತ್ಕೊಂಡಿದ್ದು. ಈಗ ಅದೇ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಆರೋಪ ಮಾಡ್ತಿದ್ದಾರೆ. ಮೋಟೋ ಇರ್ತಕ್ಕಂಥ ಒಂದು ಸಂಸ್ಥೆ, ನಾವು ಕಾಂಟ್ರಾಕ್ಟರ್ಗಳಿಗೋಸ್ಕರ ನಾವು ನ್ಯಾಯ ಕೊಡಲೇಬೇಕು. ನಾವು ನಮ್ಮ ಸರ್ಕಾರ ಇವರು ಅಂತಂದೇಳಿ ನಾವು ಹೋದ್ರೆ ನಮ್ಗೆ ಆಗೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ತಿದೀವಿ, 5/3/26 ನಾವು ಗುರುವಾರ ನೆಕ್ಸ್ಟ್ ಮಾರ್ಚ್ 25ನೇ ತಾರೀಕಲ್ಲಿ ನಾವು ಒಂದು ಬೃಹತ್ ಸುಮಾರು 15ರಿಂದ 20,000 ಜನ ಸೇರಿಸಿ ನಾವು ಸ್ಟ್ರೈಕ್ ಮಾಡಲಿಕ್ಕೆ ಕೆಲಸ ನಿಲ್ಲಿಸ್ಬಿಟ್ಟು ಒಂದು ವಾರ ಕೆಲಸ ನಿಲ್ಲಿಸೋದಕ್ಕೆ. ಇದಕ್ಕೇನು ಗೊತ್ತಕ್ಕೆ ಅದಕ್ಕಾಗಲೇ ನಾವು ಪೂರ್ವಭಾವಿಯಾಗಿ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಗಳೆಲ್ಲ ಕನ್ಸಲ್ಟ್ ಮಾಡಿದ್ದೀವಿ. ಅವರು ಸಹ ನಮಗೆ ಸಪೋರ್ಟ್ ಮಾಡ್ತೀವಿ, ಕೆಲಸ ನಿಲ್ಲಿಸ್ತೀವಿ ಅಂತಂದೇಳಿ. ನಮ್ಮ ಸಣ್ಣರಿಗೆ ಸಣ್ಣ ಮಟ್ಟದ ಸಮಸ್ಯೆ, ದೊಡ್ಡವರಿಗೆ ದೊಡ್ಡ ಮಟ್ಟದ ಸಮಸ್ಯೆ. ಸೊ ಈ ತರ ಇರೋದ್ರಿಂದ ನಾವು ಈ ಒಂದು ತಿಂಗಳ ಗ್ಯಾಪಲ್ಲಿ ನಾವೆಲ್ಲ ಕಾರ್ಯಕಾರಿ ಸಮಿತಿಯವರು 31 ಜಿಲ್ಲೆಗೆ ಹೋಗ್ಬಿಟ್ಟು ಸಣ್ಣ ಕಾಂಟ್ರಾಕ್ಟರ್ಗಳಿಗೆ, ಮಧ್ಯಮ ವರ್ಗದ ಕಾಂಟ್ರಾಕ್ಟರ್ಗಳಿಗೆ ನಾವು ಇದೀವಪ್ಪ, ನೀವು ಧೈರ್ಯ ಕೇಳಬೇಡ್ರಿ, ನಾವು ಹೋರಾಟ ಮಾಡ್ತೀವಿ ಅಂತಂದೇಳಿ ಅವ್ರಿಗೆ ಸಾನು ಹೇಳಿ, ಆಮೇಲೆ 5ನೇ ತಾರೀಕಿಗೆ ನೆಕ್ಸ್ಟ್ ಮಂತ್ ಮಾರ್ಚ್ 5ನೇ ತಾರೀಕಿಗೆ ನಾವು ಸ್ಟ್ರೈಕ್ ಮಾಡೋಣ ಲೆಟರ್ಗಳೆಲ್ಲ ಕೊಟ್ಟಿದ್ದೀವಿ. ಸರ್ವಿಸ್ ಮೋಟೋ ಇರ್ತಕ್ಕಂಥ ಒಂದು ಸಂಸ್ಥೆ, ನಾವು ಕಾಂಟ್ರಾಕ್ಟರ್ಗಳಿಗೋಸ್ಕರ ನಾವು ನ್ಯಾಯ ಕೊಡಲೇಬೇಕು. ನಾವು ನಮ್ಮ ಸರ್ಕಾರ ಇವರು ಅಂತಂದೇಳಿ ನಾವು ಹೋದ್ರೆ ನಮ್ಗೆ ಆಗೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ತಿದೀವಿ, 5